ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ EDP ಉದ್ಯಮಶೀಲತೆ ಅಭಿವೃದ್ಧಿ ಅಂತ ಏನು ವಿಷಯ ಇದೆ, ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಹೇಗೆ ನೀವು ಸ್ಟಡಿ ಮಾಡಬೇಕು, ಶಾರ್ಟ್ಕಟ್ ವಿಧಾನ ಏನು, ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ, ದಯವಿಟ್ಟು ಅದನ್ನು ಜಾಯ್ನ್ ಆಗಿ. ಇದರಿಂದ ನಿಮಗೆ ಅಕ್ಯುರೇಟ್ ಕ್ವಶನ್ಸ್ಗಳು ಯಾವ ಬರುತ್ತೆ, ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಯಾವ್ಯಾವ ರೀತಿ ಶಾರ್ಟ್ಕಟ್ ಓದೋದ್ರಿಂದ ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು ಮತ್ತು ಓದುವ ಸ್ಟ್ರೆಸ್ನ ಹೇಗೆ ಕಡಿಮೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಈಗ ವಿಡಿಯೋ ಕಡೆ ಗಮನ ಕೊಡೋಣ. ಮೊದಲಿಗೆ ಈ ವಿಡಿಯೋ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಹೌ ಟು ರೀಡ್, ಹೇಗೆ ಉದ್ಯಮಶೀಲತೆ ಅಭಿವೃದ್ಧಿ ಸಬ್ಜೆಕ್ಟ್ನ EDP ಸಬ್ಜೆಕ್ಟ್ನ ನೀವು ಓದಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿದೆ. ಮೊದಲೇದ್ದು 2 ಅಂಕದ ಪ್ರಶ್ನೆಗಳು ಕ್ವಶನ್ ಪೇಪರ್ನಲ್ಲಿ 12 ಕ್ವಶನ್ ಇರುತ್ತೆ. ನೀವು ಅದಕ್ಕೆ 10 ಆನ್ಸರ್ ಬರೀಬೇಕು. ಅಂದರೆ 20 ಮಾರ್ಕ್ಸಿನ ಸೆಕ್ಷನ್ ಆಗಿರುತ್ತೆ. ಅದರಲ್ಲಿ 2 ಪ್ರಶ್ನೆಗಳು ವ್ಯಕ್ತಿಗಳ ಮೇಲೆ ಇರುತ್ತವೆ. ಉದಾಹರಣೆಗೆ ಈಗ ಕೃಷಿ ಉದ್ಯಮಶೀಲ ಎಂದರೆ ಯಾರು, ಈ ರೀತಿಯಾದಂಥ ವ್ಯಕ್ತಿಗಳ ಮೇಲೆ ಪ್ರಶ್ನೆ ಬರುತ್ತದೆ. ಮಹಿಳಾ ಉದ್ಯಮಶೀಲ ಎಂದರೆ ಯಾರು ಅನ್ನೋ ಪ್ರಶ್ನೆಗಳು ಬರುತ್ತೆ. ಎರಡನೇದ್ದು ಎಂದರೇನು, ವಾಟ್ ಈಸ್ ಅನ್ನೋ ಕ್ವಶನ್ಸ್ಗಳು ಬರುತ್ತೆ. ಅದು 5 ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ನಾವೀನ್ಯತೆ ಎಂದರೇನು, ಉದ್ಯಮಶೀಲತೆ ಎಂದರೇನು, ಪಾಯಿಂಟ್ ಬೇಸ್ಡ್ 5 ಕ್ವಶನ್ ಇರುತ್ತೆ. ಈಗ DIC ಇದರ 2 ಕಾರ್ಯಗಳನ್ನು ತಿಳಿಸಿ, ಯಶಸ್ವಿ ಉದ್ಯಮಶೀಲನ 2 ಗುಣಲಕ್ಷಣ ತಿಳಿಸಿ, ಈ ರೀತಿಯಾಗಿ ಪಾಯಿಂಟ್ ಬೇಸ್ಡ್ 2 ಕ್ವಶನ್ ಬರುತ್ತೆ. ಸೊ ಈ ರೀತಿಯಾದಂಥ ಪ್ರಶ್ನೆಗಳು 2 ಅಂಕದಲ್ಲಿ ಇರುತ್ತೆ. ಟೋಟಲ್ 12 ಪ್ರಶ್ನೆ ಇರುತ್ತೆ. ಯಾವ್ಯಾವ ರೀತಿ ಇರುತ್ತೆ ಅಂತ ಆಯಿತು. ಈಗ 5 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 5 ಅಂಕದ ಪ್ರಶ್ನೆಗಳು 5 ರೀತಿ ವಿಂಗಡಣೆಯಾಗಿರುತ್ತೆ. ಒಂದು ಲಕ್ಷಣದ ಮೇಲೆ ಪ್ರಶ್ನೆ ಕೇಳ್ತಾರೆ, ಒಂದು ಕಾರ್ಯದ ಮೇಲೆ ಪ್ರಶ್ನೆ ಕೇಳ್ತಾರೆ, ಒಂದು ಅವಶ್ಯಕತೆ ಮಹತ್ವದ ಮೇಲೆ ಪ್ರಶ್ನೆ ಕೇಳ್ತಾರೆ, ಒಂದು ವ್ಯತ್ಯಾಸದ ಮೇಲೆ ಪ್ರಶ್ನೆ ಕೇಳ್ತಾರೆ, ಒಂದು ಉದ್ದೇಶದ ಮೇಲೆ ಪ್ರಶ್ನೆ ಕೇಳ್ತಾರೆ. ಸೊ ಇಷ್ಟು ಸಮಸ್ಯೆಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ 6ರಲ್ಲಿ 5 ರೀತಿಯಾದ ಪ್ರಶ್ನೆಗಳು ನಿಮಗೆ ಬರುತ್ತೆ. ಇವುಗಳಿಗೆ ಶಾರ್ಟ್ಕಟ್ ವಿಧಾನದ ಮೂಲಕ ಹೇಗೆ ಓದಬೇಕು ಅಂದರೆ, ಯಾವುದೇ ಲಕ್ಷಣ ಕೇಳಿ ಬರಿಬೇಕಾಗಿರೋದು ಒಂದೇ ಉತ್ತರ, ಯಾವುದೇ ಕಾರ್ಯ ಕೇಳಿ ಬರಿಬೇಕಾಗಿರೋ ಒಂದೇ ಉತ್ತರ, ಯಾವುದೇ ಅವಶ್ಯಕತೆ ಮಹತ್ವ ಕೇಳಿ ಬರಿಬೇಕಾಗಿರೋ ಒಂದೇ ಉತ್ತರ, ಯಾವುದೇ ಉದ್ದೇಶಗಳನ್ನ ಕೇಳಿ ಬರಿಬೇಕಾಗಿರೋದು ಒಂದೇ ಉತ್ತರ, ಸಮಸ್ಯೆಗಳಿಗೂ ಕೂಡ ಒಂದೇ ಉತ್ತರ. ಆ ರೀತಿಯಾದಂಥ ಶಾರ್ಟ್ಕಟ್ ವಿಧಾನದ ಮೂಲಕ ನಾವು ನಿಮಗೆ ಪಾಯಿಂಟ್ಸ್ ಮಾಡಿ ಬೇರೆ ಬೇರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ಆ ವಿಡಿಯೋಗಳನ್ನ ಕೂಡ ವೀಕ್ಷಿಸಿ. ಕೆಳಗಡೆ ಕೊಟ್ಟಿರುವಂಥ ಮೆಂಬರ್ಶಿಪ್ನ ನೀವು ಲಿಂಕ್ನ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಶಾರ್ಟ್ಕಟ್ ಓದೋ ವಿಧಾನಗಳು ಸಿಗುತ್ತೆ. ಇದರ ಮೂಲಕ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಯಾಕೆ ಅವುಗಳನ್ನ ಓದಿ ಬರೆಯೋದ್ರಿಂದ ನಿಮಗೆ ಏನು ಲಾಭ ಇದೆ ಅಂತ ಕೂಡ ಆ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ 5 ಅಂಕದ ನಂತರ 10 ಅಂಕದ ಅಂದರೆ 15 ಅಂಕಕ್ಕೆ ಸಂಬಂಧಪಟ್ಟಂಥ 5 ಕ್ವಶನ್ಸ್ ನಾವು ಫಿಕ್ಸ್ ಯಾವ ಬಂದಿವೆ ಅವುಗಳನ್ನ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ಆ ಕ್ವಶನ್ಸ್ನು ಕೂಡ ನೀವು ನೋಡ್ಕೊಳ್ಳಿ. ಇದಿಷ್ಟು ನಿಮಗೆ ಹೌ ಟು ರೀಡ್, ಹೇಗೆ ಓದಬೇಕು EDP ಸಬ್ಜೆಕ್ಟ್ ಅನ್ನೋದ್ರ ಬಗ್ಗೆ ಆಯಿತು. ಸೊ ಮುಂದಿನ ವಿಡಿಯೋದಲ್ಲಿ ಇವುಗಳ ಮತ್ತೊಂದು ಸಬ್ಜೆಕ್ಟ್ನೊಂದಿಗೆ ಸಿಗೋಣ. ಧನ್ಯವಾದಗಳು.